ಅರ್ಲಿ ಮಾರ್ನಿಂಗ್ 4 o'clock ಆಗಿದೆ. ಪಾನ್ ಬರ್ದು ಹೆಂಗ್ ಮಲ್ಕೋತೀರಾ? ದಿನ ಮಲ್ಕೋತೀರಾ ತಾನೆ? ಕ್ರೇಜಿ ಗೈಸ್. ನೋಡಿ ಗೈಸ್, ನಾನು ಓಟ್ಸ್ ತಿಂತಾ ಇದೀನಿ, ಇವ್ರು ನೋಡ್ರಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತಿನ ಏನು ಸ್ಪೆಷಲ್ ಅಂದರೆ, ಫಸ್ಟ್ ನಾನು ಯಾಕೆ ಈ ಥರ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಟೈಮ್ ಬಂದಿಷ್ಟು ಗೊತ್ತಾ, ಮನೆಯೆಲ್ಲ ಮಲಗಿದ್ದಾರೆ ಗುರು. ಅರ್ಲಿ ಮಾರ್ನಿಂಗ್ 4 o'clock ಆಗಿದೆ. ಯಾಕಂದರೆ ಇವಾಗ ಪ್ಲ್ಯಾನ್ ಬಂದು ದೇವರಾಯದುರ್ಗ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಅಲ್ಲೋಗಿ ಸನ್ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಇವಾಗ ಹೋಗ್ತಾ ಇರೋದು ನಾನು, ಕೀರ್ತಿ, ಯೋಗಿ, ಶೆಟ್ಟಿ ಫ್ರೆಂಡ್ ಒಬ್ಬರು, ಆಯಿತಾ, 5 ಜನ ಹೋಗ್ತಾ ಇದ್ದೀವಿ. ಸೊ ಈ ಪ್ಲ್ಯಾನ್ ಆಗಿದ್ದು ನಿನ್ನೆ ರಾತ್ರಿ ಸಡನ್ ಪ್ಲ್ಯಾನ್ ಆಗಿತ್ತು. ಸೊ ಇವಾಗ ರೆಡಿಯಾಗಿ ಆಲ್ಮೋಸ್ಟು ದಿಸ್ ಇಸ್ ಮೈ ಗೋ ಥ್ರೂ ಔಟ್ಫಿಟ್. ನಮ್ಮ ಜಿಮ್ ಹೋಗೋರಿಗೆ ಕಂಪ್ರೆಷನ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಎಲ್ಲೋದ್ರೂ ಕಂಪ್ರೆಷನ್ ಬಟ್ ಯಾವುದೇ ಫಂಕ್ಷನ್ಗೆ ಹೋಗ್ತಿಲ್ಲ. ಸೊ ಕಂಪ್ರೆಷನ್ ಹಾಕ್ಕೊಂಡಿದ್ದೀವಿ. ಇದಲ್ಪ ಸೊ ಏನದು ಸನ್ರೈಸ್ ಮಾಡೋಕ್ಕಲ್ವಾ, ಸೊ ಕಂಪ್ರೆಷನ್ ಹಾಕ್ಕೊಂಡು ನಾನು ಓಟ್ ಮಿಲ್ನ ಪ್ಯಾಕ್ ಮಾಡಿಕೊಂಡು ನಾನು ರೆಡಿಯಾಗಿದ್ದೀನಿ. ಇವಾಗ ಒಂದು ಹೋಗ್ತಾ ಕೀರ್ತಿನ ಪಿಕ್ ಮಾಡಬೇಕು. ಸೊ ಕೀರ್ತಿನ ಪಿಕ್ ಮಾಡಬೇಕಾದ್ರೆ ನಿಮ್ಮನ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಓಟ್ ಮಿಲ್ನ ತೊಗೊಂಡು ಹೋಗೋಣ ನಡೀರಿ. ಹೆಂಗಪ್ಪ ವಿಡಿಯೋ ಮಾಡೋಕ್ಕೆ ಓಟ್ ಮಿಲ್ ಪ್ಯಾಕ್ ಆಗಿದೆ. ನೋಡೋಣ. ಬೆಳಗಿನ ಜಾವ 4 ಗಂಟೆ, ಎಲ್ಲರೂ ಶಾಲ್ವಾಗಿ ಮಲಗಿದ್ದಾರೆ. ನಾವು ಒಳ್ಳೆ ರೆಡಿಯಾಗಿ ಹೊರಟಿದ್ದೀವಿ. ಇದೆ ನನ್ನ ಔಟ್ಫಿಟ್ ಗೈಸ್, ಹಿಂಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ತಿರ್ಗಾ ಸತಿ ವೆಲ್ಕಮ್ ಹೇಳ್ತೀಯಲ್ಲ ಗೈಸ್. ಇವಾಗ ಹೊರಟೆ ಆಲ್ರೆಡಿ ಮನೆ ಹತ್ರ. ಮನೆ ಬಿಟ್ಟು ಇನ್ನೇ ಕೀರ್ತಿನ ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬೆಳಗಿನ ಜಾವ 4 ಗಂಟೆ, ಕತ್ಲೆ ಯಪ್ಪ. ಗೈಸ್ ಒಂದು ಹೇಳ್ತೀನಿ, ಬರೋದೊಂದು ಭಾನುವಾರ, ಆರಾಮಾಗಿ ಮನೇಲಿ ಮಲ್ಕೊಡ್ರಿ ಅಂತ ಹೇಳ್ತಾರೆ. ಬಟ್ ಸಿಗೋದೊಂದು ಭಾನುವಾರ, ಓಕೆನಾ? ಭಾನುವಾರದ್ದು ಹೆಂಗ್ ಮಲ್ಕೋತೀರಾ? ದಿನ ಮಲ್ಕೋತೀರಾ ತಾನೆ? ಒಂದಿನ ಆಚೆ ಹೋಗಿ ಎನ್ವಿರಾನ್ಮೆಂಟ್ನ ನೋಡಿ, ಸನ್ರೈಸ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಎದೊಳಗೆ ಕಷ್ಟ ಆಗುತ್ತೆ, ಬಟ್ ಇವಾಗ ಚಳಿಗಾಲ ಸ್ಟಾರ್ಟ್ ಆಯ್ತು, ಎದೊಳಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಆದ್ರೂ ಪರವಾಗಿಲ್ಲ, ಒಂದು ಕಷ್ಟಪಟ್ಟು ಎದ್ದು ವೀಕ್ಲಿ ಮಂತ್ಲಿ 1-2 ಸತಿನಾರು ಹೋಗಿ, ಎಲ್ಲ ಸಂಡೇನೂ ಹೋಗಿ ಅಂತ ಹೇಳ್ತಿಲ್ಲ, ಮಂದೇ 1-2 ಸತಿನಾರು ಹೋಗಿ ಟ್ರಕ್ಕಿಂಗ್ ಮಾಡಿ ಚೆನ್ನಾಗಿರುತ್ತೆ ಗೈಸ್. ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸತಿ. ಇವಾಗ ಬನ್ನಿ, ಆನ್ ದ ವೇ ಕೀರ್ತಿನ ಪಿಕ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ಯಪ್ಪ ರೋಡು, ಅಯ್ಯೋ ಏನು ಸರಿ ಮಾಡಿದ್ರು ನಮ್ಮ ಗೌರ್ಮೆಂಟ್ ಅವ್ರು ರೋಡ್ ಸರಿ ಮಾಡೋಕ್ಕಾಗೋರು. ಶರ್ಟ್ ಹಾಕೊಂಡು ರೆಡಿ ಆಗಿದ್ಯಲ್ಲಯ್ಯ ನೀನು, ಯಾಕಯ್ಯ? ಶರ್ಟ್ ಹಾಕೊಂಡು ರೆಡಿ ಹಾಕೊಂಡು ನಾನು ಯಾಕೆ? ಶರ್ಟು, ಜೀನ್ಸ್ ಪ್ಯಾಂಟು. ಓ ವಿಡಿಯೋಗ್ರಫಿಗೆ ರೆಡಿ ಆಗೋನೆ. ಏನಪ್ಪ, ಏನ್ ಕತೆ? ಹತ್ತದೇನಿಲ್ಲ ಹೇಳಿ, ಇವಾಗ ಏನ್ ಕತೆ? ಅದೇ ಅಪ್ಪ, ಅಲ್ಲಿ ಯಾರಿಲ್ಲ, 3 ಜನ ಹೋಗೋದೆ. ಯೋಗಿ ಮತ್ತೆ ಫೋನ್ ಮಾಡ್ಬೇಕಿತ್ತು. 10 ಸಲ ಮಾಡಿದೀನಿ ಆಗ್ಲೇ. ಡಿ ಹಿಲ್ಸು ಏನಿಲ್ಲ ಅಂತೆ, ಸ್ಟೇ ಇಲ್ಲ ಅಂತೆ ಅಂತಾನೆ. ಬಿರಿಯಾನಿ ತಿನ್ನಿ, ಫ್ರೈಡ್ ಕಬಾಬು ಅದೆಲ್ಲ ತಿನ್ಬೇಡಿ. ಬಿರಿಯಾನಿ ತಿನ್ನಿ, ಇಟ್ಸ್ ಓಕೆ. ಅವಳದು ಸ್ಟೆಪ್ಪಲ್ಲೇ ಮೇಂಟೈನ್ ಮಾಡ್ಬೇಕು. ನಾನು ಅಷ್ಟೇ 3 kg ಡೌನ್ ಆದಾಗ ಸ್ಟೆಪ್ ಕೌಂಟು, ಬರೀ ಸ್ಟೆಪ್ ಕೌಂಟು. ಅದು ಅವಳದು ರುಟೀನ್ ಏನೋ 11 ಗಂಟೆಗೆ ಹೇಳೋದು ಬೆಳಿಗ್ಗೆ. ರಾತ್ರಿ ಲೇಟಾಗಿ ಮಲ್ತಾಳೆ. ಅವಳದು ಅಷ್ಟೇ ಬೇಜಾನೆ. ಕ್ಲೋಸ್ ಮಾಡ್ಬಿಟ್ಟವ್ರಾ? ಹೇಳ್ಕೊಂಡ ಫಾಕ್ ಇಲ್ಲ, ಇಲ್ಲೇ ಒಂಚೂರು ಮೇಲೆ ಅಷ್ಟೇ. ಫೈನಲಿ ಬಂದ್ವಿ. ಏನು ಚಳಿ ಗುರು, ವೆದರ್ ಮಸ್ತಾಗೈತೆ. ಏನಿಲ್ಲ ಗೈಸ್, ಹೇಳ್ರಿ ಅಲ್ಲಿ ಫಾಗು. ಅದು ದೇವಸ್ಥಾನವೇ ಆ್ಯಕ್ಚುಲಿ ಇರೋದು. ಇಲ್ಲಿಂದ ಇಲ್ಲೋಡು ಓಪನ್ ಇಲ್ಲದೆ ಹೆಂಗೆಲ್ಲ ನುಗ್ತಾರೆ. ಬಂಡೆ ಸಂಧಿ ಹೋಗಿ ಇಲ್ಲಿ ಹೋಗ್ಬೇಕು. ಶೆಟ್ಟಿ ನೋಡ್ರಿ, ಶೆಟ್ಟಿ ಏನು ಮಾಡಿ ಶೆಟ್ಟಿ ನಡಿಯಪ್ಪಿ. ಅವರೇ ಹೇಳಿದ್ರು ಓಕೆ ಅಲ್ಲ, ಅವ್ರಿಗೆ ಹೇಳಿದೆ ನಾನು ಈ ಥರ ಆಮೇಲೆ ಮಾಡಲಿಲ್ಲ ಅಂತ ಹೇಳಿದೆ.
ಪರವಾಗಿಲ್ಲ ಬಿಟ್ಟಾಕೋ. ಅವ್ರಿಗೇನು ದುಡ್ಡಿಗೆ ಅದು ಬಂದಿಲ್ಲ ಬಿಡು. ಅವ್ರಿಗೇನು ದುಡ್ಡಿನ ಅವಶ್ಯಕತೆ ಇಲ್ಲ, ಹಂಗೆ ಹಿಂಗೆ ಅಂದರು. ಸರಿ ಓಕೆ ಅಂತ. ಆಮೇಲೆ ಇವಾಗ ಒಂದು ಕ್ಲೈಂಟ್ ಕೊಟ್ಟಿದ್ದಾರೆ, ಅವ್ನು ಫಿಟ್ಟಾಗಿ ಮಾಡ್ತಿದ್ದಾನೆ ಹುಡುಗ. ಚಳಿ ಚಳಿ ಒಬ್ಬ ಲಂಡನಲ್ಲಿದ್ದಾನೆ, ಅವ್ನು ಕೆಫೆಲ್ ಕೆಲಸ ನೆಕ್ಸ್ಟ್ ಲೆವೆಲ್ ಐತಿ, ತೋರಿಸ್ತೀನಿ ಮುಂದೆ ಅದು. ಹಾಸನದವ್ನು ಅಲ್ಲಿ ಹೋಗಿರೋದು. ಏಯ್ ಆಯ್ತು ಬಿಡ ಸಾಕು. ನಿಮಗೆ ಮೋಟಿವೇಶನ್ ಗುರು, ನನಗೆ ಮಾಡು ನಂಗೆ ಮೋಟಿವೇಶನ್ನೇ ಬೇಡ ಗುರು. ಮೋಟಿವೇಶನ್ ಮಾಡೋದು ಮೋಟಿವೇಶನ್ ಏನು ಮಾಡ್ತಾ ಇರೋದೆ ಅಷ್ಟೇ. ಏನೆಲ್ಲ ಮಾಡಬೇಕು, ಬಿಟ್ ಮಾಡಬೇಕು ಅಷ್ಟೇ. ನೋಡ್ರಿ ಗೊತ್ತಾ, ಮಾಡಬೇಕು. 7 ಲಕ್ಷ ಮಾಡಬೇಕು. ಇನ್ನೊಂದು 5,500 ಕೊಡೋದಿದೆ, ಇನ್ನೊಂದು ಕೊಡೋದಿದೆ. ಬೇರೆ ಎಜುಕೇಷನ್ ಒಂದು 1,500 ಇದೆ. ನೋಡ್ಬೇಕು, ಈಗ ಅದು ಮುಗಿದ್ರ ಮೇಲೆ ಮನೆ ಕಟ್ಟಬೇಕು. ಮನೆಗೆ ಸಾಲನೇ. ಕ್ರೇಜಿ ಗೈಸ್, ಅದು ಅಷ್ಟೇ ಕಟ್ಟಲೇಬೇಕು. ಸಗೈತಿ. ಬಟ್ ಇನ್ನೂ ಸನ್ರೈಸ್ ಆಗಿಲ್ಲ. ಮತ್ತೆ ಟೈಮ್ ಎಷ್ಟು ಗುರು? ಏಯ್ ವ್ಯೂ ಗುರು, ಯಾವ ವ್ಯೂ? ವ್ಯೂ ನಮ್ಮ ಮನೆ ಹೊರಗಡೆ ಬಂದ್ರೆ ಅದೇ ಇರುತ್ತೆ. ನಿಮ್ಮ ಮನೆ ಹೊರಗಡೆ ಮನೆ ಮಲ್ನಾಡ್ಗೋ ಯಾಕೆ ಹೋಯ್ತೀಯ? ಇದು ಮಲ್ನಾಡ, ಇದು ಬೆಂಗಳೂರಿದು. ಆಯ್ತು ಫೈನಲಿ ಅಪ್ಪ ಈಗ ಬಂದ್ವಿ. ಆ ಸುಸ್ತಾಗ ರೇಂಜ್ಗೆಲ್ಲ ಏನಾಗಿಲ್ಲ ಯಪ್ಪ ಅಂತ. ಹಂಗೆ ಹಂಗೆ ಯಾರು ಇಲ್ಲ ಗುರು, ಅವರೇ ಆಚೆ ಇಲ್ಲ. ಬಟ್ ಯಾಕೆ ಈ ಕಡೆ ಯಾರು ಬಂದಿಲ್ಲ ಅಂತ ಗೊತ್ತಿಲ್ಲ. ನಾವು ಮಾತ್ರ ಬಂದಿದ್ದೀವಿ ಈ ಕಡೆ. ಅಲ್ಲಿ ರಿಸ್ಟ್ರಿಕ್ಟೆಡ್ ಪಬ್ಲಿಕ್ ನೋ ಎಂಟ್ರಿ ಅಂತ ಹೇಳಿದ್ರು. ಬಟ್ ನಾವು ಬಂದ್ಬಿಟ್ಟಿದ್ದೀವಿ. ಸನ್ರೈಸ್ ಅಂತ ಬಂದ್ವಿ, ಸನ್ರೈಸ್ ಆಗಿಲ್ಲ ಇನ್ನು. ಆಯ್ತಾ ಆಯ್ತೆ. ಯಾವ ಸಾಂಗ್ ಇರೋದು? ಯಾವ ಸಾಂಗ್ ಆಡ್ತಾನೆ? ಆಡ್ಬಿಟ್ಟೆ ಹೋಗ್ಬಿಟ್ಟೆ. ಆಗೈತೆ ಸನ್ರೈಸು ಯಾವ ಕಡೆ ಆಗೈತೆ? ಇಲ್ಲಿ ಇಲ್ಲಿ ಆಗಿಲ್ಲ ಆಗಿಲ್ಲ. ನಾನು ಲಿಟ್ರಲಿ ಸನ್ರೈಸ್ ಆಗತ್ತೆ ಅಂತ ಕಾಯ್ತಾನೆ ಇದ್ವಿ. ಬಟ್ ಸನ್ರೈಸ್ ಅಂತೂ ಆಗಲೇ ಇಲ್ಲ. ಆಗಲೇ ಬೆಳಕಾಗೋಯ್ತು, 7 ಗಂಟೆ ಆಗೋಯ್ತು. ಅದಕ್ಕೆ ಫೋಟೋಶೂಟ್ ಮಾಡ್ತಾ ಇದ್ದೀವಿ, ಫೋಟೋಶೂಟ್ ನಡೆಸ್ತಾ ಇದ್ವಿ. ಇಲ್ಲಿ ತೋರಿಸ್ತೀನಿ. ಇಬ್ರು KFTC ಹಾಕ್ಬಿಟ್ಟಿದ್ವಿ. ನೋಡೋಣ. ಹಾಂ ಇಲ್ಲಿ ಬಂದಿದ್ದಕ್ಕೆ ಸನ್ರೈಸ್ ಅಂತೂ ನೋಡೋಕ್ಕಾಗಲಿಲ್ಲ. ಒಳ್ಳೊಳ್ಳೆ ಫೋಟೋ ವಿಡಿಯೋಗಾರ ತಗೊಂಡ್ವಿ ಅಲ್ವಾ. ಸನ್ರೈಸ್ ಅಂತೂ ಕಾಣಿಸಿಲ್ಲ ನಮಗೆ ಹೊರ್ತು. ಎಷ್ಟು ಜನ ಅವ್ರು ನೋಡ್ರಿ ಗೈಸಪ್ಪ. ಇಲ್ಲಿ ಇಲ್ಲೊಂದು ಸ್ವಲ್ಪ ಜನ, ಇಲ್ಲೊಂದು ಸ್ವಲ್ಪ ಜನ, ಅಲ್ಲೊಂದು ಸ್ವಲ್ಪ ಜನ, ಎಲ್ಲ ಕಡೆ ಒಂದೊಂದು ಜನ. ಎಲ್ಗೂ ಇಳಿಯೋದಿಲ್ಲಿ ಕಲ್ ಮೇಲೆ ಹೇಳ್ಕೊಬ. ಒಂದು 2 3 ಸುಮ್ಮನೆ ಇವು ತಳ್ಬಿಡ್ತಾನಂತೆ. ಇಲ್ಲಿ ಇಳಿಯಾಕೈದಾರೆ ತಳ್ತಾನಂತೆ. ಅಯ್ಯಪ್ಪ ಎಕ್ಸ್ಪ್ಲೋರ್ ಮಾಡೋಣ ಶಾರ್ಟ್ಕಟ್ಸ್ ಅಂತ. ಅಯ್ಯೋ ಅಯ್ಯಪ್ಪ, ಯಾವುದೋ ಕ್ಯಾಕ್ಟಸ್ ಗಿಡದಲ್ಲೆಲ್ಲ ಹೋಗ್ತಾ ಇದೀವಿ. ಗುರು ನಿಧಾನಕ್ಕೆ ಬಾ ಗುರು, ಬೀಳ್ತಿದೆ ಈಗ. ನಾನು ಸರಿಯಾಗಿ ತಾಕೊಂಡ್ಬಿಟ್ಟಿದ್ದೀವಿ. ನಮ್ದು ಅವ್ನು ನೋಡು ಹೆಂಗೋಯ್ತೈತೆ. ಅಲ್ಲ ಹೆಂಗ್ ನಾವಿಬ್ರು ಸ್ಪೋರ್ಟ್ಸ್ ಶೂಸ್ ಹಾಕಿದ್ವಿ. ಲೂಪರ್ಸ್ ಲೂಪರ್ಸ್ ಸಾರಿ ಸ್ನೀಕರ್ಸ್ ಹಾಕೊಂಬಂತವನೆ ನೋಡ್ರಿ. ಇದಕ್ಕೆ ಯಾವ್ದೋ ಟ್ರಕ್ಕಿಂಗ್ ಗಿಕ್ಕಿಂಗ್ ಹೋದ್ರೆ ತಿಕ್ಕ ಮುಚ್ಕೊಂಡು ಸ್ಪೋರ್ಟ್ಸ್ ಶೂ ಹಾಕೊಂಡ್ರೆ ಮಾಡ್ತೀನಿ. ಡೆಕತ್ಲಾನ್ ಶೂ ನೋಡು, ಡೆಕತ್ಲಾನ್ ಪ್ರಮೋಷನ್ ಮಾಡ್ತಾವ ನೀನು. ಎಲ್ಲ ಹಾಕ್ಬೇಡ ಅಂತ ಯಾರು ನೋಡ್ತಾರೆ ಗುರು? ನೋಡೋದೇ ಒಂದು 100 ಜನ ನೋಡ್ತಾರಷ್ಟೇ. ಅಲ್ಲ 100 ಜನ ನೋಡ್ತಾರಷ್ಟೇ. ಹಾಕ್ಬೇಡ ಅದು ಡೆಕತ್ಲಾನ್ ಮ್ಯಾನೇಜರ್ ನೋಡ್ತಾನೆ ಅಂತ. ಏನು ಮಾತಾಡ್ತೀಯ? ನೋಡ್ರಿ ಈಗ ಯಾವ್ದು ಕಾಡು ಪೊದೆಗೆಲ್ಲ ಹೋಯ್ತಾ ಇದೀವಿ. ಆಯ್ತಾ ಹೊರಟ್ವಿ, ಮುಗೀತು. ಸನ್ರೈಸ್ ಅಂತೂ ಆಗಲಿಲ್ಲ.
ಒಳ್ಳೆ ವಿಡಿಯೋ ಫೋಟೋಸ್ಗಳೆಲ್ಲ ತಗೊಂಡಿದೀವಿ. ಒಂದೊಂದೇ ಲೈನಿಗೆ ಬರ್ತದೆ. ಎಲ್ಲ ನೋಡ್ಕೊಂಡ್ಬಿಟ್ರಿ Instagram ಅಲ್ಲಿ. ನನ್ನ Instagram ID ಫಿಟ್ ಅರುಣ್ ರಾಜ್ ಅಂತ ಇದೆ. ಒಂದು ಕಿರಿಕ್ ಮಜಲ್ ಫ್ರೀಕ್ ಅಂತ ಇದೆ. ಏನು ಪ್ರಮೋಷನ್ ಮಾಡಲ್ಲ. ಶೆಟ್ಟಿ ಲಿಪ್ಸ್ ಅಂತ ಇದೆ. 3 ಜನದ್ದು ನೋಡಿ, ಒಳ್ಳೆ ಫೋಟೋಸ್ ಬರುತ್ತೆ, ಒಳ್ಳೆ ವಿಡಿಯೋಸ್ ಬರುತ್ತೆ. ಇವಾಗ ನಾಷ್ಟ ಮಾಡೋ ಟೈಮು ಕೆಳಗಡೆ ನಾಷ್ಟ ಇಷ್ಟ ಮಾಡೋಣ. ಓಟ್ ಮಿಲ್ ತಂದಿದ್ದೀವಿ. ಓಟ್ ಮಿಲ್ ತಿಂದು ಒಂಚೂರು ಇಡ್ಲಿ ತಿನ್ಕೊಳ್ಳೋಣ ಅಂತ ಹೋಗೋಣ. ನಡಿ ಗೈಸ್, ನಾಷ್ಟ ಮಾಡೋಣ ಅಂತ ಬಂದ್ವಿ. ಹ್ಯಾವಿಂಗ್ ಮೈ ಓಜಿ ಓಟ್ಸ್ ಮಿಲ್. ಇವರಿಬ್ರು ಹೆಂಗ್ ಕೂತವ್ರು ನೋಡ್ರಿ. ಡಯಟ್ ಇಲ್ಲ ಏನಿಲ್ಲ ಗೈಸ್ ಇವ್ರದ್ದು. ಬ್ರೇಕ್ ಮಾಡಿ ಸುಸ್ತಾಗಿ ಅಲ್ಲೇ ತಿಂದಿದ್ದೀನಿ. ನಿಜವಾಗ ಹೇಳ್ತೀನಿ, ಓಟ್ ಮಿಲ್ ಬೆಸ್ಟ್ ಬ್ರೇಕ್ಫಾಸ್ಟ್. ಇಡ್ಲಿ ತಿನ್ಬೇಡ, ಚೆನ್ನಾಗಿದೆ ಇವರು. ತಿಂದೆ ಸಾಕು, ಅಲ್ಲೂ ತಿಂದೆ. ಬೀಚ್ ಟೈಪ್ ಟೇಸ್ಟ್ ಮಾಡಿದ್ಯಾ? ಓಕೆ. ಆ್ಯಪಲ್ ಸೌಕಾರು ಬಾಯಣ್ಣಿರ್ಲಿಲ್ಲ, ಕ್ಲೈಂಟ್ ಕೊಡ್ಬೇಕಿತ್ತು ಆಪಲ್. ನಾನೇ ಹಾಕೊಂಬಂದೆ. ಇದು ಮ್ಯಾಂಗೋನೇನಾ? ಮ್ಯಾಂಗೋನೆ. ನೋಡಿ ಗಾಯ್ಸ್, ನಾನು ಓಟ್ಸ್ ತಿಂತಾ ಇದೀನಿ. ಇವ್ರು ನೋಡ್ರಿ, ಇಲ್ಲೇನ ಇರೋದು ತಿನ್ನಪ್ಪ. ನೋಡಿ ಓಟ್ಸು. ಅಲ್ಲಿ ಕೊಂಚ ಈ ಕಡೆ ಪಾರಮ್ಮ. ಗಾಯ್ಸ್, ಕಾಲು ನಿಜವಾಗ್ಲೂ ಒಳ್ಳೇದು ಗಾಯ್ಸ್. ಇವಾಗ ಬಂದ ದರಿಗೆ ಕಾಲು ನಿಜವಾಗ್ಲೂ ಒಳ್ಳೇದು. ಇಡ್ಲಿ ಕಾರ್ಬ್ಸು, ಕಾಲು ಒಳ್ಳೇದು. ಇವತ್ತು ಲೆಗ್ಗು. ಲೆಗ್ ತಿಂತಾ ಇದೀವಿ. ಲೆಗ್ ಸ್ಟ್ರಾಂಗ್ ಆಗುತ್ತೆ. ಆಯ್ತು, ಫೈನಲಿ ಬಾಂಟನ್ ಹತ್ರ ಬಂದ್ಬಿಟ್ವಿ. ಶೆಟ್ಟಿಂಗ್ ಕಳಿಸ್ಕೊಡೋಣ. ಶೆಟ್ಟಿ ಬಾಯ್ ಹೇಳಪ್ಪ, ನೀನು ನಿದ್ದೆ ಬರ್ತೈತೆ. ಬೆಳಗ್ಗೆ ಇಡ್ಲಿ, ಕಾಲು ಸೂಪು, ಬಿರಿಯಾನಿ ತಿಂದು ನಿದ್ದೆ ಬರುತ್ತವ್ರು. ಓಟ್ಸ್ ಬೇರೆ ನಿದ್ದೆ ಬರುತ್ತವ್ರೆ ಗಾಯ್ಸ್. ನಿದ್ದೆ ಕಣ್ಣಲ್ಲೇ ಕಾರೋಡ್ಸ್ಕೊಂಬಂದಿನಿ ಅಲ್ಲಿಂದ. ಇವಾಗ ಪಕ್ಕದಲ್ಲಿ ಕೂತ್ಕೊಂಡು ನಿದ್ದೆ ಹೊಡಿತವನೆ. ಏನ್ ಕಾರ ಕೂಕೋದೀಯ ಪಕ್ಕದಲ್ಲಿ ನಿದ್ದೆ ಹೊಡಿಯೋಕೆ? ಆಯ್ತಾ ಇಡ್ಡಿ ಹೊಲ್ಟಾ? ಬಾಯ್. ಸಿಕ್ತಿ ಬನ್ನಿ ಅಲ್ಲಿ ಅಣ್ಣ, ಸಿಕ್ತಿ ಬನ್ನಿ ಅಲ್ಲಿ. ಹೋಗಯ್ಯೋ, ನಕ್ಕೊಂಡು ಹೋಯ್ತಾರೆ. ಬಾಯ್. ಸನ್ರೈಸ್ ಆಯ್ತು, ಸನ್ಸೆಟ್ ಆಯ್ತು. ಇವಾಗ ಹೋಗಿ ಮನೆಯಾಗ ಮಲ್ಕೊಳ್ಳೋದಾಯ್ತು. ಐದು ಅವನ್ನ ಬಿಟ್ಟಾಯ್ತು. ಇವಾಗ ನಾನು ನಮ್ಮ ಮನೆ ಟೈಮ್ ಬಂತು. ಬೇಗ ಮನೆಗೆ ಹೋಗಿ ಸೇರ್ಕೋಬೇಕು. ನಿದ್ದೆ ಬರ್ತೈತೆ. 1 ಅವರ್ ನಿದ್ದೆ ಮಾಡಬೇಕು. ನೋಡೋಣ, 1 ಅವರ್ ನಿದ್ದೆ ಮಾಡೋದ ಇಲ್ಲ ವಿಡಿಯೋ ಎಡಿಟ್ ಮಾಡಬೇಕು. ಅದು ಕೆಲಸ ಇದೆ, ಅದನ್ನು ಮಾಡಬೇಕು. ನೋಡೋಣ. ಇದಾಗಿತ್ತು ಗೈಸ್ ನಮ್ಮ DD ಹಿಲ್ಸಿನ ವ್ಲಾಗ್. ಇವತ್ತಿಗೆ ಈ ವ್ಲಾಗ್ನ ಹೆಂಡ್ ಮಾಡೋ ಟೈಮ್ ಕೂಡ ಬಂದಿದೆ ಅಲ್ಲ. ಆ್ಯಂಡ್ ಇವಾಗ ಒಂದು ಪ್ರೋಟೀನ್ದು ಒಂದು ಶಾಪ್ ಓಪನಿಂಗ್ ಇದೆ, ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ. ಅಲ್ಲಿಗೆ ಬೇರೆ ಹೋಗಬೇಕು ಇದನ್ನು ಮುಗಿಸ್ಕೊಂಡು. ಸೊ ಇವಾಗ ಅದು 12 ಗಂಟೆಗಿದೆ. ಇವಾಗ 9:30 ಟೈಮ್, ಇನ್ನು ಬೆಳಗಿನ ಜಾವ. ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿ ಮಲ್ಕೋಬೇಕು ಗಾಯ್ಸ್ ಒಂದು ಸ್ವಲ್ಪ. ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಅದಕ್ಕೆ ಹೋಗ್ಬೇಕು. ಮತ್ತೆ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಹೊಸಬ್ರು ಯಾರು ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ ಅಂದರೆ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಮತ್ತೆ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿಯಾ.